ಸೀಸನ್ 12 ಅಲ್ಲಿ ಐ ಥಿಂಕ್ ಇದರಲ್ಲಿ ಗಿಲಿ ಏನೋ ಮಾಡ್ತಾ ಇದ್ದಾನೆ ಸರ್. ಐ ಥಿಂಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ಈಗ ಅವನು ಕೂಡ ಕಡೆ ಹಾಕ್ಬಿಟ್ರೆ ಮತ್ತೆ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋರೇ ಇರೋದಿಲ್ಲ. ಹಂಗಾಗಿ ಇರೋದ್ರಲ್ಲಿ ಐ ಥಿಂಕ್ ಗಿಲಿ ಇಸ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಅಂತ ಅನ್ನಿಸ್ತಾ ಇದೆ. ಬಟ್ 17 ಜನ ಮಾಡಬೇಕಾದ ಕೆಲಸನ ಒಬ್ಬನ ಮೇಲೇ ಹಾಕಿ ಅಲ್ಲಿ ಐ ಥಿಂಕ್ ಮತ್ತೆ ಇನ್ನು ಮಿಕ್ಕಿದವ್ರು ಏನು ಗೆಣಸ್ ಕೀಳ್ತಾವ್ರ ಅಂತ ನಾವು ಪ್ರಶ್ನೆ ಕೇಳಬೇಕಾಗಿದೆ ಸರ್. ಈ ಟ್ಯಾಲೆಂಟ್ ಇದ್ರೂ ಮನರಂಜನೆ ಕೊಡುವಂತಹ ಟ್ಯಾಲೆಂಟ್ ಇದ್ರೂ ಕೂಡ ಸೈಲೆಂಟ್ ಆಗಿ ಇದಾರೆ ಅಂತ ಹೇಳೋದಾದ್ರೆ ಯಾವ ಸ್ಪರ್ಧಿಗಳು? ಟ್ಯಾಲೆಂಟ್ ಇದೆ ಅಂತ ನನ್ಗೆ ಏನೋ ಅನ್ನಿಸ್ತಲ್ಲ ಸರ್. ಅಲ್ಲಿ ಟ್ಯಾಲೆಂಟ್ ಇಲ್ದವ್ರನ್ನ ಕರ್ಕೊಂಬಂದಲ್ಲಿ ಕುಣಿಸಿದಾರ ಅಂತ ಡೌಟ್ ಆಗ್ತದೆ. ಯಾಕಂದ್ರೆ ಸರ್ 60 days ಅಲ್ಲಿ ಎಲ್ಲರೂ ಒಂದ್ ಕಡೆ ಅವರ ಟ್ಯಾಲೆಂಟ್ಗಳನ್ನ ತೋರಿಸಬಹುದಾಗಿತ್ತು. ಈಗ ನೀವು ಪ್ರಶ್ನೆ ಕೇಳೋದಕ್ಕೆ ಸಡನ್ ನಮ್ಕ ಬರ್ಬೇಕು, ಅಟ್ಲೀಸ್ಟ್ ಏನೋ ಒಂದು ಪರ್ಫಾರ್ಮ್ ಮಾಡಿದಾರಂತೆ. ಅಲ್ಲ ಅವ್ರು ಏನೂ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ನಾನೇನಾದ್ರು ಕ್ರಿಯೇಟ್ ಮಾಡ್ಕೊಂಡಿರೋದು ಅಸಭ್ಯ ಆಗುತ್ತೆ. ಐ ಥಿಂಕ್ ಟ್ಯಾಲೆಂಟ್ ಇದೆ ಅಂತ ನನ್ಗೆ ಯಾರಿಗೂ ಅನ್ಸ್ಲಿಲ್ಲ ಸರ್. ಬರೀ ಕಿತ್ತಾಡೋದು, ಜಗಳ ಆಡೋದು ಸರ್ ದಿನ ಮಾಡ್ತೀವಿ ಸರ್. ಮನೋರಂಜನೆ ಬೇಕಾಗಿದೆ, ಪ್ರೀತಿ ಬೇಕಾಗಿದೆ, ಅಲ್ಲೊಂದಷ್ಟು ತಮಾಷೆ ಬೇಕಾಗಿದೆ, ಒಂದಷ್ಟು ಎಡವಟ್ಟು ಮಾತುಗಳು ಬೇಕಾಗಿದೆ, ಒಂದಷ್ಟು ಜಗಳ ಬೇಕಾಗಿದೆ. ಅಲ್ಟಿಮೇಟ್ ಆಗಿ ಎಲ್ಲ ಸೇರಿ ನವರಸಗಳ ತರ ಅದು ಒಂದು ಮನೋರಂಜನೆ ಕೊಡಬೇಕು, ಒಂದು ಭಾಷ ಆಗಬೇಕು. ಎಸ್, ಟುಡೇ ಇವತ್ತು ನಾವು ಬಿಗ್ ಬಾಸ್ ಮಾಡಿದಕ್ಕೆ ನಮಗೊಂದಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತು, ನಮ್ಮಷ್ಟು ಮೈಂಡ್ ರಿಲ್ಯಾಕ್ಸೇಷನ್ ಆಯ್ತು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಸರ್. ಬೆಳಗ್ಗೆಯಿಂದ ಸಂಜೆವರೆಗೂ ಯಾಕೆ ಒಂದು ಬಿಗ್ ಬಾಸ್ ಅನ್ನ ನೋಡೋಕೆ ಜನ ಬರ್ಬೇಕು ಅನ್ನೋದಾಯ್ತು ಅಂದ್ರೆ ಸರ್, ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಿರ್ತಾರೆ, ಒಂದಷ್ಟು ಬೇಜಾರಾಗಿರ್ತದೆ, ಅವ್ರದ್ದು ಟೆನ್ಷನ್ಸ್ ಇರ್ತದೆ. ಒಂದು ಮೋಡ್ ರಿಲ್ಯಾಕ್ಸೇಷನ್ ಮೋಡ್ಗೆ ಎಂಟರ್ಟೈನ್ಮೆಂಟ್ ಸರ್. ಆ ಎಂಟರ್ಟೈನ್ಮೆಂಟ್ನೇ ಅವ್ರು ಕೊಡಲ್ಲ ಅಂತಂದ್ರೆ ಸರ್ ನಾವು ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ಐ ಥಿಂಕ್ ಜನ ಕೇಳ್ತಾ ಇದ್ದಾರೆ ಸರ್. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.